ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು 24ನೇ ತಾರೀಕು ಆಗಿರುತ್ತೆ, ಬುಧವಾರದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸುಪ್ರಿಯಾ ಮತ್ತು ಲಚ್ಚು ಅವರ ಮನೆ ಗೃಹ ಪ್ರವೇಶ ಆಗಿರುತ್ತೆ, ಹಾಗಾಗಿ ಇನ್ವೈಟ್ ಮಾಡಿದ್ರು, ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿದ್ದೀನಿ. ಬೆಳಗ್ಗೆನೇ ಎದ್ದು ಇದನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಸೈಟ್ಗೆ ಹೋಗಿ ಮಾರ್ಕಿಂಗ್ ಎಲ್ಲ ಮಾಡಿಸಿ ಮನೆಗೆ ಬಂದು ಕರೆಕ್ಟಾಗಿ 1 ಅವರಲ್ಲಿ ಟಕ್ ಅಂತ ರೆಡಿ ಆಗಿದ್ದೀನಿ. ಇವತ್ತು ಬೇಗ ರೆಡಿ ಆಗಬೇಕು ಅಂತ ಅಂದರೆ ಸಿಂಪಲಾಗಿ ಸ್ಯಾರಿ ಉಟ್ಕೊಳ್ಳೋಕೆ ಈಸಿ ಆಗೋದು ಮೈಸೂರು ಸಿಲ್ಕ್. ಹಾಗಾಗಿ ಇದು KSIC ಮೈಸೂರು ಸಿಲ್ಕ್ನ ನಾನು ಹಾಕ್ಕೊಂಡಿದ್ದೀನಿ. ಥರ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದಕ್ಕೆ ನಾನು ಈ ಥರ ಗೋಲ್ಡ್ ಟೀಕಾ ಚೈನ್, ಬದ್ಕಾ ಚೈನ್ ಅಂತಾರಲ್ಲ, ಸೊ ಇದನ್ನು ಪೇರ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಇಯರಿಂಗ್ಸ್ ಅಂದರೆ ಹ್ಯಾಂಗಿಂಗ್ಸ್, ಇದು ಕೂಡ ಗೋಲ್ಡ್ ಥರ. ಆಮೇಲೆ ಈ ಥರ ಬ್ಯಾಂಗಲ್ಸ್ನ ಪೇರ್ ಮಾಡಿದ್ದೀನಿ. ಈ ಥರ ಸೆಟ್ ಎಲ್ಲ ಪೂರ್ತಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ಎಲ್ಲ ಕಲರ್ಸ್ ಬಂದ್ಬಿಟ್ಟಿದೆ ಬಾಕ್ಸಲ್ಲಿ, ಸೊ ದ್ಯಾಟ್ ಎಲ್ಲದಕ್ಕೂ ಈಸಿಯಾಗಿ ಮ್ಯಾಚ್ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಮೈಸೂರು ಸಿಲ್ಕ್ ಬಗ್ಗೆ ಹೇಳೋದೇ ಬೇಡ ಫ್ರೆಂಡ್ಸ್, ನನ್ನ ಫೇವ್ರೇಟ್ ನನ್ನ ಲೈಫಲ್ಲಿ ಫಸ್ಟ್ KSIC ಮೈಸೂರು ಸಿಲ್ಕ್. ಇದು ಪ್ಯಾರೆಟ್ ಗ್ರೀನ್ ಕಲರ್, ಆರೆಂಜ್ ತೊಗೊಳ್ಳೋಣ ಅಂತ ಹೋಗಿದ್ದು, ಪ್ಯಾರೆಟ್ ತೊಗೊಂಡೆ. ಅದಾದಮೇಲೆ ಆರೆಂಜ್ ಕೂಡ ಬೈ ಮಾಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಬ್ಲೌಸ್ ಸ್ವಲ್ಪ ಲೂಸ್ ಆಯಿತು, ವೆಯ್ಟ್ ಲಾಸ್ ಆಗಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿ ಪಿನ್ ಹಾಕಿ ಶೂಟ್ ಆಗಿದ್ದೀನಾ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಇವತ್ತು ಎಷ್ಟೊಂದು ಜನ ಯೂಟ್ಯೂಬರ್ಸ್ ಕೂಡ ಬರ್ತಾ ಇದ್ದಾರೆ. ನೆನ್ನೆ ನೈಟಿಂದನೇ ಎಲ್ಲ ಡಿಸ್ಕಷನ್ಸ್, ನೀನು ಎಷ್ಟೊತ್ತಿಗೆ ಬರ್ತೀಯಾ, ಸ್ವಾತಿ ಮಾಡಿದರು, ವೀಣಾ ಮಾಡಿದರು, ಭವಾನಿ ಮಾಡಿದರು. ಸೊ ಎಲ್ಲರೂ ಟೆಕ್ಸ್ಟ್ ಮಾಡ್ಕೊಂಡು ನೀನೇನು ಹಾಕ್ಕೊಳ್ತಾ ಇದೆಯಾ, ನಾನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ಎಲ್ಲ ಡಿಸ್ಕಷನ್ ಮಾಡಿ ರೆಡಿ ಆಗಿದ್ದೀವಿ. ಆ್ಯಂಡ್ ಎಲ್ಲರೂ ಇವತ್ತು ಮೀಟ್ ಆಗ್ತೀವಿ ಆಫ್ಟರ್ ಲಾಂಗ್ ಟೈಮ್. ಯಾವುದೂ ಈ ಥರ ಒಕೇಶನ್ಸ್ ನಮಗೆ ಸಿಕ್ಕಿರಲಿಲ್ಲ ಮೀಟ್ ಆಗೋಕ್ಕೆ. ಏನಪ್ಪ ಅಂದರೆ ಅವ್ರವ್ರ ಲೈಫಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ. ಇವಾಗ ನಾನು ವರ್ಕಿಂಗ್ ವುಮೆನ್, ಸೊ ನನ್ನ ಕೆಲಸ, ನನ್ನ ಫ್ಯಾಮಿಲಿ, ನಾನು ಬ್ಯುಸಿ ಆಗಿಬಿಟ್ಟಿರ್ತೀನಿ. ಯಾವಾಗೂ ಈ ಥರ ಫಂಕ್ಷನ್ಸಲ್ಲಿ ಎಲ್ಲರೂ ಮೀಟ್ ಆಗೋವಂಥ ಒಂದು ಸಂದರ್ಭ ಬರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಎಲ್ಲರೂ ಯಾರ್ಯಾರು ಬಂದಿದ್ರು, ಅವ್ರ ಮನೆ ಹೇಗಿದೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ಬೋದು, ಬಿಕಾಸ್ ಲಚ್ಚು ಸುಪ್ರಿಯಾ ಎಲ್ಲ ಹಾಕಲಿ, ಅವರ ಒಂದು ಎಕ್ಸೈಟ್ಮೆಂಟ್, ಅವರ ಒಂದು ಡ್ರೀಮ್ ಹೌಸ್ದು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಾದಮೇಲೆ ಇದು ಹಾಕ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬನ್ನಿ ಇವಾಗ ಹೋಗೋಣ. ನಾನು ಕಾರ್ ತೆಗಿಬೇಕು, ಕಾರಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ 1.5 hour ಆಗುತ್ತೆ. ನಾನು ಅರ್ಧ ದಾರಿಗೆ ಹೋಗೋಷ್ಟರಲ್ಲೇ ಸ್ವಾತಿ ಕಾಲ್ ಮಾಡಬೇಕಂತೆ, ಅವಾಗ ಅವಳು ಮನೆ ಬಿಡ್ತಾಳೆ. ಅದಾದಮೇಲೆ ನಿಮ್ಗೆ ಸಿಗ್ತೇನೆ. ಹೋಗ್ತಾ ಇದ್ದೀನಿ, ಫುಲ್ಲು ಟ್ರಾಫಿಕ್ ಇವತ್ತು, ಏನು ಮಾಡೋದು, ಎಲ್ಲ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನೇ ಲೇಟ್ ಇವತ್ತು. ಸರಿ ಫ್ರೆಂಡ್ಸ್, ಡ್ರೈವ್ ಮಾಡ್ತಾ ಇದ್ದೀನಿ, ಆಮೇಲೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಫ್ರೆಂಡ್ಸ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಸುಪ್ರಿಯಾ ಫುಲ್ ಬ್ಯುಸಿ ಇದ್ದಾಳೆ ಅನ್ಸುತ್ತೆ, ಲೊಕೇಶನ್ ಶೇರ್ ಮಾಡಿಲ್ಲ. ಎಲ್ಲರೂ ಹುಡ್ಕಾಡ್ತಾ ಇದ್ದಾರೆ ಪಾಪ. ಅಲ್ಲಿ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಾನು ಇನ್ನೂ ರೀಚೇ ಆಗಿಲ್ಲ ಅಟ್ಲೀಸ್ಟ್ ಅಂತ ಹೇಳ್ತಾ ಇದ್ದೆ. ಸೊ ಇನ್ನೊಂದು 10 ನಿಮಿಷದಲ್ಲಿ ವೀಣಾ ರೀಚ್ ಆಗ್ಬೋದು. ಅವಳು ಸರ್ಚ್ ಮಾಡಿ ನಮಗೆಲ್ಲ ಲೊಕೇಶನ್ ಹಾಕ್ತಾಳೆ, ನಾವು ಹೋಗೋವಂಥದ್ದು. ಸೊ ಬನ್ನಿ ಹೋಗೋಣ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ದಿವಸ ಆಗಿತ್ತು ಎಲ್ಲರೂ ನೋಡಿ. ಲಾಸ್ಟ್ ಯಾರ ಫಂಕ್ಷನ್ಗೆ ಮೀಟ್ ಆಗಿದ್ದು ಅಂದರೆ ಸ್ವಾತಿ ತಮ್ಮ ಇವಂದು ಸುಹಾಸ್ ಮದುವೆಯಲ್ಲಿ ಎಲ್ಲರೂ ಮೀಟ್ ಆಗಿದ್ದು ಬಿಟ್ಟರೆ, ಅದಾದಮೇಲೆ ಯಾವುದೂ ಆ ಥರ ಫಂಕ್ಷನ್ ಆಯಿತು, ಬಟ್ ನಾವು ಹೋಗೋಕ್ಕಾಗಲಿಲ್ಲ. ಸುಪ್ರಿಯಾ ತಂಗಿದೆ ಮೇಘಲಾದು ಮದುವೆ ಫಂಕ್ಷನ್ ಕರೆದಿದ್ರು, ಅವತ್ತು ನಮ್ಮದು ರೀಬೋರ್ ಇತ್ತು, ಸೊ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮೀಟ್ ಆಗೋಕ್ಕಾಗಲಿಲ್ಲ. ನೋಡೋಣ ಅಂತೂ ವೇಟಪ್ಪ, ಬರೀ ಹಂಪುಗಳಿದಾವೆ ಇಲ್ಲಿ. ಸೊ ಹೋಗಿ ಮೀಟ್ ಆಗೋಣ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಫೈನಲಿ ರೀಚ್ ಆದೆ. ನಾನೇ ಲೇಟು ಅನ್ಕೋತಾ ಇದ್ರೆ ಇನ್ನೂ ಯಾರೂ ಬಂದಿಲ್ಲ ಫ್ರೆಂಡ್ಸ್. ನಾನೇ ಬಂದು ಎಲ್ರಿಗೂ ಲೊಕೇಶನ್ ಕಳಿಸ್ದೆ. ಸೊ ಇನ್ನೊಂದು 2 ನಿಮಿಷ ಸ್ವಾತಿನೂ ಬರ್ತಾ ಇದ್ದಾಳಂತೆ, ಬಂದಮೇಲೆ ಇಳಿಯೋಣ. ಇಷ್ಟೊಂದು ಜನಗಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾರಿದ್ದಾರೆ ನಮ್ಮ ಜೊತೆ? ಸೆಲೆಬ್ರಿಟಿ ಇದ್ದಾರೆ. ಅವನ ಹೇರ್ ಸ್ಟೈಲ್ ನಾನು ಫಿದಾ ಕಾಣೋ. ದೃಷ್ಟಿ ತೆಗ್ಬಿಡು ಹೋಗಿದ ತಕ್ಷಣ ಅವನಿಗೆ. ನೋಡಿ ಇಲ್ಲಿ ಯಾರಿದ್ದಾರೆ. ಹಾಯ್ ವೀಣಾ ಬೇಬಿ, ಹೆಂಗಿದ್ಯಾ? ನಾನು ಆರಾಮಾಗಿದ್ದೀನಿ. ಹಾಯ್ ಗುಂಡು. ಅವ್ನಿಗೆ ಇರಿಟೇಟ್ ಆಗಲ್ಲ ಹೇರ್ಸು? ಕಟ್ ಮಾಡಬೇಕು ಸೋನಿ. ಅಯ್ಯೋ ಎಷ್ಟು ಸಕ್ಕದಾಗಿದೆ ಅಲ್ಲ ಅವನಿಗೆ.
ದೃಷ್ಟಿ ತೆಗಿ ಕ್ಯೂಟ್ ಆಗಿದ್ದಾಳಲ್ಲ ಇವಳು. ನಾನು ಅವಾಗಲೇ ಬಂದಾಗ ಹೇಳಿದ್ದಲ್ಲ, ಹೆಣ್ಮಕ್ಳೇ ಚಂದ. ಅಳ್ತಾ ಇದ್ಲು ಪಾಪ, ಸಾಫ್ಟ್ ನನಗಿದಿಷ್ಟ ಅವಳದು. ಜುಮ್ಕ ಅಮ್ಮ ಹಾಯ್ ಸಿಂಬಾ ಮಾತಾಡ್ಸೋ. ಕಂಗ್ರ್ಯಾಚುಲೇಷನ್ಸ್ ಅರುಣಣ್ಣ, ಕಂಗ್ರ್ಯಾಚುಲೇಷನ್ಸ್. ಅಣ್ಣ ಎಲ್ಲಿ? ಅವ್ರ ಆಫೀಸ್. ಪಾಪು ಅವ್ನ ಸ್ಕೂಲ್. ಈ ಟೈಮಲ್ಲಿ ಏನು ಸ್ಕೂಲು? ನಾವು ಬಿಡೋದು 1:30. ನಾನು ಅಲ್ಲಿಂದ 2 hours. ಓಕೆ ಲೇಟ್ ಆಗಿಬಿಡುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಫಸ್ಟು ನಾನು ನಂದು ಅವ್ರ ಮನೆಗೆ ಹೋದೆ. ನಂದು ಅವ್ರ ಮನೆಯೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ಮೇಲೆಗಡೆ ಲಕ್ಷ್ಮಿ ಅವ್ರ ಮನೆಗೆ ಬಂದ್ವಿ. ಲಕ್ಷ್ಮಿ ಅಂತೂ ಮಹಾಲಕ್ಷ್ಮಿ ಥರ ರೆಡಿಯಾಗಿದ್ರು, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ಅವ್ನ ಮನೆ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ವಿಶ್ ಮಾಡಿ ಈ ಮನೆಯಲ್ಲಿ ಅವ್ರಿಗೆ ಒಳ್ಳೆ ಹ್ಯಾಪಿನೆಸ್ಸು, ಪ್ರಾಸ್ಪರಿಟಿ, ಸುಖ ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ನೀವೆಲ್ಲ ಸಬ್ಸ್ಕ್ರೈಬರ್ಸ್ ವಿಶ್ ಮಾಡಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವ್ರು ಹೇಳ್ತಾಯಿದ್ರು, ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಕರಿತೀನಿ ಅಂದ್ರಿ, ಕರೆದೇ ಇಲ್ಲ, ನಾನು ಹಂಗೆ ಪೂಜೆ ಮಾಡಿಬಿಟ್ಟಿದ್ದೀರ ಲಾಸ್ಟ್ ಇಯರು ಅಂತ. ಅದೇ ಡಿಸ್ಕಷನ್ ಮಾಡಿಕೊಂಡು ಗಿಫ್ಟ್ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ತಗೊಂಡು ತುಂಬ ಚೆನ್ನಾಗೇ ದೇವ್ರ ಪೂಜೆ ಮಾಡಿದರು, ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ನಾನು ಹೋದಾಗ ಯಾವುದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೂ ನಾನು ಬೇಡ್ಕೊಳ್ತೀನಿ, ಅಪ್ಪ ನನಗೆ ಯಾವಾಗ ಶಕ್ತಿ ಕೊಡ್ತೀಯ, ನನ್ನ ಸ್ವಂತ ಮನೆಯಲ್ಲಿ ನಿನ್ನಿಟ್ಟು ಪೂಜೆ ಮಾಡೋ ಅಂಥ ಶಕ್ತಿ ಯಾವಾಗ ಕೊಡ್ತೀಯ, ಬೇಗ ಕೊಡು ತಂದೆ ಅಂತಲೇ ಕೇಳ್ಕೊಂಡು ಬರ್ತೀನಿ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಫ್ಲೋರ್ಗೆ ಹೋದ್ವಿ, ಸುಪ್ರಿಯಾ ಅವರ ಮನೆಗೆ. ತುಂಬ ಚೆನ್ನಾಗಿದೆ, ಕ್ಲಾಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ಫ್ರೆಂಡ್ಸ್, ಬಿಕಾಸ್ ಫ್ರಮ್ ಸ್ಕ್ರ್ಯಾಚಿಂದ ಬೆಂಗಳೂರಲ್ಲಿ ಸೈಟ್ ತೊಗೊಂಡು ಸ್ವಂತ ಮನೆ ಮಾಡೋದು ಅಂದರೆ ತಮಾಷೆ ವಿಷಯನೇ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆ್ಯಂಡ್ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸುಪ್ರಿಯಾ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದರು. ನಂದೂ ಅಷ್ಟೇ, ಆಂಟಿನೂ ಅಷ್ಟೇ, ಮನೆಯಲ್ಲಿರೋವಂಥ ಎಲ್ಲ ಲಕ್ಷ್ಮಿಗಳು ಮಹಾಲಕ್ಷ್ಮಿಗಳ ಥರ ರೆಡಿಯಾಗಿದ್ದರು. ಇವ್ರ ಜೊತೆನೂ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿದ್ವಿ. ಸೊ ಬನ್ನಿ, ರಾಕಿ ಪಿಂಕ್ಸ್ನೆಲ್ಲ ಹಾಕ್ತೀನಿ ಇವಾಗ, ನೋಡಿ ಎಂಜಾಯ್ ಮಾಡಿ, ಎಲ್ರಿಗೂ ವಿಶ್ ಮಾಡಿ. ಮನೆ ಓನರ್ ಕಾಣಿಸ್ತಾ ಇಲ್ಲ. ಹಲೋ ಎಷ್ಟು ಕ್ಯೂಟಾಗಿ ಕಾಣ್ತಾವಳೆ. ಇಬ್ಬರದು ಸೇಮೇ, ಬಟ್ ಕಲರ್ ಡಿಫ್ರೆನ್ಸ್ ಅಷ್ಟೇ. ಹಲೋ ಹಾಯ್, ನೋಡಿ ಎಲ್ಲ ಹೆಂಗೆ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ನಾವು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆದಷ್ಟು ಬೇಗ ನಿಮ್ಮದು ಆಗಲಿ. ಖಂಡಿತ, ಥ್ಯಾಂಕ್ ಯು. ನಾವು ಈಗ ಈ ಥರ ಪ್ರವೇಶಕ್ಕೆ ಬರೋ ಹಾಗಾಗಿ ಆದಷ್ಟು ಬೇಗ ಒಂದು ವಾರ ಮುಂಚೆ ಫ್ರೆಂಡ್ಸ್, ಸುಪ್ರಿಯವ್ರ ಮನೆಯೂ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಎಲ್ಲ ಚೆನ್ನಾಗಿದೆ. ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ನಾನು ಬಿಲ್ಡಪ್ ಕ್ವಾಲಿಟಿ ಚೆನ್ನಾಗಿದೆ, ಪ್ಲ್ಯಾನಿಂಗ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾನು ಅದೇ ಹೇಳ್ತಾ ಇದ್ದೆ. ಆಂಟಿ ಕೂಡ ಹೇಳ್ತಾಯಿದ್ರು, ಸೌಂದರ್ಯ ನಿಮ್ಮದೇ ಇನ್ಸ್ಪಿರೇಷನು, ನೀವು ಇಂದ್ರಾನಗರಲ್ಲಿ ಒಂದು ಮಾಡಿದ್ರಲ್ಲ, ಅದನ್ನ ನೋಡಿ ನಮಗೂ ಇದೇ ಥರ ಮಾಡ್ಕೋಬೇಕು, 3 ಅಕ್ಕ ತಂಗಿರೆಲ್ಲ ಮಾಡ್ಕೋಬೇಕು ಅನ್ನೋದೆಲ್ಲ ಬಂತು ಅಂತ. ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಗುತ್ತೆ ನನಗೆ. ಅದಾದಮೇಲೆ ಊಟಕ್ಕೆ ಬಂದ್ವಿ. ಏನೇ ಡಯಟ್ ಮಾಡಿದ್ರು ನೋಡಿ, ಹಿಂಗೆ ಬಂದಾಗ ತಿನ್ಬಿಡ್ತೀವಿ. ಹೋಯ್ತು, ಮುಗೀತು ಇವತ್ತು ಈ ವಾರದ್ದೆಲ್ಲ. ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗೀತು, ತುಂಬ ಚೆನ್ನಾಗಿತ್ತು, ಎಲ್ಲರೂ ಮೀಟಾಗಿ ತುಂಬ ಖುಷಿ ಆಯಿತು. ಸೊ ಈಗ ನಾನು ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬಂದುಬಿಟ್ಟೆ, ಇವಾಗ ವ್ಲಾಗ್ನ ಶುರು ಮಾಡಿದೆ. ಸೊ ಮಳೆ ಬರೋ ಥರ ಇದೆ. HL ರೋಡ್ ಅಂತೂ ಸಕ್ಕದಾಗಿದೆ, ಓಲ್ಡ್ ಏರ್ಪೋರ್ಟ್ ರೋಡು. ಸೊ ಮನೆಗೆ ಹೋದ್ಮೇಲೆ ಯದುವೀರ್ ಮಧ್ಯಾಹ್ನನೇ ಬಂದು ಮಲಗಿರ್ತಾನೆ, ಮೀಟ್ ಆಗೋಣ ಅವನನ್ನು. ನೋಡೋಣ ಹೇಗೋಗುತ್ತೆ, ಸಂಜೆ ಎಲ್ಲ ವ್ಲಾಗ್ ಹೇಗಿರುತ್ತೆ ಅಂತ ಕೂಡ ನಾನು ಶೂಟ್ ಮಾಡ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಈ ಸ್ಟ್ರೆಚ್ ಇದೆ ಅಲ್ಲ, ದೊಮ್ಲೂರ್ವರೆಗೂ, ಮಾರತಳ್ಳಿ ಟು ದೊಮ್ಲೂರು, ಸಕ್ಕದಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಸಿಗ್ತೀನಿ. ಕೋಪ ಮಾಡ್ಕೊಂಡು ನೋಡ್ತಾವ್ ನೋಡ್ರಿ. ತಿನ್ನತ್ತೆ ಅವನು ಊಟ. ಯದುವೀರ್
ಫಸ್ಟು ವ್ಲಾಗಲ್ಲೆಲ್ಲ ಮಾತಾಡು ಒಂದು ನಿಮಿಷ. ಏನು ಆರ್ಡ್ರ್ ಮಾಡಿದ್ದೀರಾ ನೀವು? ಯಾರು ಆರ್ಡ್ರ್ ಮಾಡಿರೋದು? ಅವನು ನನ್ನ ಫಂಕ್ಷನ್ಗೆ ಬಿಟ್ಟೋಗಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದ ಫ್ರೆಂಡ್ಸ್, ಅದಕ್ಕೆ ನೈಸ್ ಹೊಡಿಯೋಕೆ ಐಸ್ ಕ್ರೀಮ್ ತರಿಸಿದೆ. ಫಸ್ಟ್ ಇವತ್ತು ಹೇಳು, ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು? ಅರ್ಲಿ ಟು ಬೆಡ್ ಹೇಳ್ಕೊಟ್ರು. ಆಮೇಲೆ ಕ್ರಿಂಚಿ ಆಗಾಡ್ತಾ. ಅಜ್ಜಿ ಕೊಡೋಗೋದು ಮ್ಯಾಂಗೋ ಐಸ್ ಕ್ರೀಮ್. ಸ್ಪೂನ್ ಒಂದೇ ಸ್ಪೂನ್ ಕೊಟ್ಟಿದ್ದಾರೆ. ಸರಿ, ನಿಂಗೆ ಒಳಗಡೆ ಒಂದು ಸ್ಪೂನ್ ಎತ್ಕೊ, ಅಜ್ಜಿ ಕೊಟ್ಬಿಡೋದು. ಸಂಜೆ ನಮ್ಮ ಚಿಕ್ಕಮ್ಮ ಬಂದಿದ್ದರು ಯದುವೀರನ್ನ ನೋಡೋಕ್ಕೆ ಅಂದರೆ ಇಷ್ಟು ದಿವಸ ಬರ್ತಾ ಇರಲಿಲ್ವ ಅಂದರೆ ಯದುವೀರು ಹೋಗ್ತಾ ಇರಲಿಲ್ಲ. ಯಾಕಂದರೆ ಮುಂಚೆ ಅವನಿಗೆ ಕ್ರೀಚ್ ಇರ್ತಿತ್ತಲ್ವ, ಸೊ ಹೋಗಿರ್ತಾ ಇದ್ದ. ನೆಕ್ಸ್ಟ್ ಡೇ ಅಕಸ್ಮಾತ್ ಕ್ರೀಚ್ಗೆ ಹೋಗೋಕ್ಕಾಗಿಲ್ಲ ಅಂದರೂ ಚಿಕ್ಕಮ್ಮ ಮನೇಲೇ ಎದ್ಬಿಡ್ತಾ ಇದ್ದ. ಬಟ್ ಈಗ ಹಂಗಾಗಲ್ವಲ್ಲ, ಎವ್ರಿ ಡೇ ಸ್ಕೂಲ್ಗೆ ಹೋಗಬೇಕು, ಬಂದಮೇಲೆ ಮಲಗಿಬಿಡ್ತಾನೆ, ಸಂಜೆ ಹೋಮ್ವರ್ಕ್, ಸೊ ಅದೇ ಆಗಿಬಿಡುತ್ತೆ ಅವ್ನ ಸ್ಕೆಡ್ಯೂಲು. ಸೊ ಹಾಗಾಗಿ ಚಿಕ್ಕಮ್ಮ ಮನೆಗೆ ರೇರ್ ಹೋಗೋದು, ಅಂದರೆ ವೀಕೆಂಡ್ಸ್ ಮಾತ್ರ ಹೋಗ್ತಾನೆ. ಫ್ರೈಡೇ ಈವ್ನಿಂಗ್ ಹೋಗ್ಬಿಟ್ಟು ಸ್ಯಾಟರ್ಡೆ ಅಲ್ಲೇ ಇದ್ಬಿಟ್ಟು ಸಂಡೇ ರಿಟರ್ನ್ ಬರ್ತಾನೆ, ಈ ರೀತಿ. ಸೊ ಹಾಗಾಗಿ ನಮ್ಮ ಚಿಕ್ಕಮ್ಮ ಅವನ್ನ ನೋಡಬೇಕು ಅಂತ ಅನಿಸ್ತಂತೆ. ಹಾಗಾಗಿ ಬರೋವಾಗ ಅವನಿಗೋಸ್ಕರ ಕೇಕ್ನ ತೊಗೊಂಡು ವೀಕ್ಲಿ 1 ಟೈಮ್ ಆದರೂ ಕೇಕ್ ಕಟ್ ಮಾಡ್ತಾನೆ ಫ್ರೆಂಡ್ಸ್. ಇದು ಗುಡ್ ಹ್ಯಾಬಿಟ್ ಅಂತೂ ಅಲ್ಲ, ಇದನ್ನ ನೋಡಿ ಕಲಿಬೇಡಿ ನೀವು. ಸೊ ಅವನಿಗೆ ಸಿಕ್ಕಾಪಟ್ಟೆ ಕೇಕ್ ಅಂದರೆ ಇಷ್ಟ. ಸೊ ಹಾಗಾಗಿ ನಮ್ಮ ಚಿಕ್ಕಮ್ಮ ತೊಗೊಂಬಂದು ಕೇಕ್ ಕಟ್ ಮಾಡಿಸಿ ಅವನಿಗೆ ಕೇಕ್ ತಿನ್ನಿಸಿದ್ವಿ. ಆ್ಯಂಡ್ ಯದುವೀರ್ಗೋಸ್ಕರ ಡೈನಾಸರ್ ಮೂವಿ ಹಾಕಿದ್ದೆ. ಸೊ ಆ ಮೂವಿ ಕೂಡ ನೋಡ್ದೆ. ಬನ್ನಿ ಹೀರೋ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಅಷ್ಟು ಆಗೋಯ್ತು ಹ್ಯಾಪಿ ಬರ್ಡೇ. ಅಮ್ಮ ಇವರಿಬ್ರು ಲವ್ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ಇದು ಕಟ್ ಮಾಡ್ರಿ. ಇದು ಎಷ್ಟೇ ಕೂಲ್ ತಂದಿದ್ದೀರಾ? ಇದು ಏನೇನು ತಿನ್ನಲ್ಲ ಚಿಕ್ಕ, ನೂ ತಿನ್ನಲ್ಲ. ನೀನು ಬಿಟ್ಟು ಬಿಟ್ಟು ನೂ ಕಟ್ಸ ಒಂದು ಬರ್ತದೆ. ನಾ ಬರ್ತದೆ తెచ్చిన తినలేదు, టేస్ట్ చూసిందంతే. దానికి తీసుకో. ఇది వచ్చేసి చాక్లెట్. ఇది అడిగే, ఇది నన్గా చాక్లెట్